ಡಂಕಿ. ಇದು ರಾಜ್ಕುಮಾರ್ ಹಿರಾನಿ ಅವರು ನಿರ್ದೇಶಿಸಿರುವಂಥ ಚಿತ್ರ. ಥಿಯೇಟರ್ನಲ್ಲಿ ರಿಲೀಸ್ ಆಗಿ ಈಗ ನೆಟ್ಫ್ಲಿಕ್ಸ್ಗೆ ಬಂದಿದೆ. ಇಲ್ಲಿ 5 ಮುಖ್ಯ ಪಾತ್ರಗಳಿವೆ. ಅದರಲ್ಲಿ 4 ಜನಕ್ಕೆ ಇಂಗ್ಲೆಂಡ್ಗೆ ಹೋಗಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಅವರಿಗೆ ವೀಸಾ ಸಿಗ್ತಾ ಇರೋದಿಲ್ಲ ಹಲವಾರು ಕಾರಣಗಳಿಂದ. ಸೊ ಅವರು ಅಲ್ಲಿಗೆ ಹೋಗೋದಕ್ಕೆ ಒಂದು ಮಾರ್ಗವನ್ನು ಕಂಡುಕೊಳ್ತಾರೆ. ಅದು ಏನು, ಇವರು ಯಾಕೆ ಲಂಡನ್ಗೆ ಹೋಗಬೇಕು, ಆ ದಾರಿಯಲ್ಲಿ ಏನೇನಾಯಿತು, ಹೀಗೆ ಇಲ್ಲಿರೋ ಇನ್ನುಳಿದ ವಿಷಯಗಳನ್ನು ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಇದರ ಪಾಸಿಟಿವ್ಸ್ ಬಗ್ಗೆ ಮಾತನಾಡೋದಾದರೆ ಅದು ವಿಕ್ಕಿ ಕೌಶಲ್ ಅವರ ಪಾತ್ರ ಹಾಗೆ ಅವರ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಐ ಥಿಂಕ್ ಇಲ್ಲಿನ ಫಸ್ಟ್ ಹಾಫ್ ಇದೆಯಲ್ಲ, ಅದು ಹ್ಯೂಮರ್ ಮೇಲೆ, ಕಾಮಿಡಿ ಮೇಲೆ ಹೆವಿ ಡಿಪೆಂಡ್ ಆಗಿದೆ. ಎಷ್ಟರ ಮಟ್ಟಿಗೆ ಅಂದರೆ ಆ್ಯಕ್ಚುಲ್ ಪಾಯಿಂಟ್ ಏನಿದೆಯಲ್ಲ ಅದೇ ಸೈಡ್ಗೆ ಹೋಗಿ ಅದಕ್ಕೇನೆ ಕಮ್ಮಿ ಸಮಯ ಸಿಕ್ಕು ಹಾಳಾಗುವಷ್ಟು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಅಲ್ಲಿದ್ದ ಆ ಕಾಮಿಡಿ ನನಗೆ ಅಷ್ಟು ವರ್ಕ್ ಆಗಲಿಲ್ಲ. ತುಂಬಾ ಸ್ಟ್ರೆಚ್ಡ್ ಅಂತ ಅನ್ನಿಸ್ತು, ಹಾಗೆ ಫೋರ್ಸ್ಡ್ ಅಂತ ಅನ್ನಿಸ್ತು. ಬಟ್ ಅಲ್ಲಿ ಅಂಥ ಸಂದರ್ಭದಲ್ಲಿ ನಮ್ಮನ್ನು ಒಂದಷ್ಟರ ಮಟ್ಟಿಗೆ ಹಿಡಿದು ಕೂರಿಸೋದು, ಸ್ವಲ್ಪ ಎಮೋಟ್ ಮಾಡೋದು, ಆ ಕ್ಯಾರೆಕ್ಟರ್ ಬಗ್ಗೆ ಫೀಲ್ ಆಗೋ ಹಾಗೆ ಮಾಡಿರೋದು ವಿಕ್ಕಿ ಕೌಶಲ್ ಅವರ ಪಾತ್ರ ಆ್ಯಂಡ್ ಅವರಿಗಿದ್ದ ಆ ಕಾರಣ. ಕಾಮಿಡಿನೇ ತುಂಬ ಡಾಮಿನೇಟ್ ಮಾಡುವಂಥ ಫಸ್ಟ್ ಹಾಫ್ನಲ್ಲಿ ಈ ಕಥೆ, ಇದರ ಕಾನ್ಸೆಪ್ಟ್ ಬಗ್ಗೆ ನಾವು ಸ್ವಲ್ಪ ಸೀರಿಯಸ್ ಆಗೋ ಹಾಗೆ ಮಾಡಿರೋದು ಈ ಪಾತ್ರ ಅಂತ ಹೇಳ್ತೀನಿ. ಇನ್ನು ಇಲ್ಲಿನ ಕೊನೆಯ ಒಂದಷ್ಟು ಭಾಗ, ಅಲ್ಲಿ ಆ್ಯಕ್ಚುಲಿ ಸಿನಿಮಾ ಎದ್ದೊಳುತ್ತೆ. ಸ್ಪೆಷಲಿ ಅವರಿಬ್ಬರ ಲವ್ ಸ್ಟೋರಿ, ಆ ಕನ್ವರ್ಸೇಷನ್, ಎಲ್ಲಿಂದ ಎಲ್ಲಿಗೆ ಬಂದದ್ದು, ಏನೇನಾಯಿತು, ಹೀಗೆ ಸಿನಿಮಾ ಎಲ್ಲೇ ಹೋಗಿ ಏನೇ ಬಂದರೂ ಸಹ ಕೊನೆಯಲ್ಲಿ ಚೆನ್ನಾಗಿ ಎಂಡ್ ಆಯಿತು ಅಂತ ಹೇಳ್ಬೋದು. ಆದಷ್ಟು ಆ ಫೈನಲ್ ಆ್ಯಕ್ಟ್ ಸಿನಿಮಾಗೆ ಒಂದು ವ್ಯಾಲ್ಯೂನ ಆ್ಯಡ್ ಮಾಡಿದೆ ಆ್ಯಂಡ್ ಸಿನಿಮಾನ ಒಂದಷ್ಟು ವಾಪಸ್ ಎಳ್ಕೊಂಡು ಬಂದಿದೆ ಅಂತ ಹೇಳ್ತೀನಿ. ಇನ್ನು ಪರ್ಫಾರ್ಮೆನ್ಸಸ್ನಲ್ಲಿ ಶಾರುಖ್ ಅವರು ಆದಷ್ಟು ಪುಲ್ ಮಾಡಿದ್ದಾರೆ. ಬಟ್ ಅವರ ಕ್ಲೀನ್ ಶೇವ್ ಲುಕ್ ಅದು ಅಷ್ಟು ಹೊಂದಿಲ್ಲ ಇಲ್ಲಿ. ಬಟ್ ಅದು ಮುಗಿದ ನಂತರ ಮತ್ತೆ ಫುಲ್ ಕಂಟ್ರೋಲಲ್ಲಿರೋ ಶಾರುಖ್ ಅವರು ಇಲ್ಲಿ ಕಾಣ್ತಾರೆ. ಇನ್ನು ತಾಪ್ಸಿ ಅವರಿಗೆ ಆ ಏಜ್ ಲುಕ್ ಹೊಂದಿಲ್ಲ. ಬಟ್ ಅವರು ಕೂಡ ತಮಗೆ ಕೊಟ್ಟಂಥ ರೋಲ್ನ ಆದಷ್ಟು ನಿಭಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇನ್ನು ಹಾಡುಗಳು ಆಲ್ರೆಡಿ ಫೇಮಸ್ ಆಗಿರೋ ಹಾಗೆ ಅವು ಆ ಪರ್ಟಿಕ್ಯುಲರ್ ಎಮೋಷನ್ಗೆ ಹೆಲ್ಪ್ ಮಾಡಿದ್ದಾವೆ ಅಂತ ಹೇಳ್ತೀನಿ. ಇನ್ನು ಇಲ್ಲಿನ ನೆಗೆಟಿವ್ಸ್ ಬಗ್ಗೆ ಮಾತನಾಡೋದಾದರೆ ಮೇಲೆ ಹೇಳಿದ ಹಾಗೆ ಹ್ಯೂಮರ್ ಮೇಲೆ ತುಂಬ ಡಿಪೆಂಡ್ ಆಗಿರೋದು ಇದಕ್ಕೆ ನೆಗೆಟಿವ್ ಅಂತ ಹೇಳ್ತೀನಿ. ಇದರ ಟೈಟಲ್ ಹಾಗೆ ಇದರ ಎಮೋಷನ್ ಇರೋದೇ ಆ ಡಂಕಿ ಅನ್ನೋದರ ಮೇಲೆ. ಈವನ್ ಲಾಸ್ಟಲ್ಲಿ ಆ ರೂಟ್ನಿಂದ ಹೋದಂಥ, ಅಲ್ಲಿ ಸಿಲುಕಿದಂಥ ವ್ಯಕ್ತಿಗಳನ್ನು ತೋರಿಸ್ತಾರೆ. ಈ ಕಡೆ ವೀಸಾ ಯಾಕೆ ಕೊಡಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಬಾರ್ಡರ್ಸ್ ಹೇಗೆ ಬಡವರನ್ನು, ಅನಕ್ಷರಸ್ಥರನ್ನು ರಿಸ್ಟ್ರಿಕ್ಟ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಬಟ್ ಇದು ಯಾವುದೂ ಕೂಡ ಇವರು ಅಂದ್ಕೊಂಡಿರೋ ಹಾಗೆ ನಮ್ಮನ್ನು ತಲುಪಲ್ಲ. ಯಾಕಂದರೆ ಅವುಗಳಿಗೆ, ಆ ಡ್ರಾಮಾಗೆ ಅಷ್ಟು ಸಮಯನೇ ಕೊಟ್ಟಿಲ್ಲ. ಆ ಸೀರಿಯಸ್ನೆಸ್ ಕಾಣೋದೇ ಇಲ್ಲ. ಈವನ್ ಒಂದು ರೇಪ್ ಸೀನ್ ಬರುತ್ತೆ, ಬಟ್ ಅದು ನಿಮಗೆ ಯಾವ ಫೀಲಿಂಗ್ನೂ ತರಿಸಲ್ಲ. ಬಿಕಾಸ್ ಯು ನೋ ಇದು ಈಸಿಯಾಗಿ ಮುಗ್ದೋಗುತ್ತೆ ಅಂತ. ಆ ಡಂಕಿ ಅನ್ನೋದಿದೆಯಲ್ಲ ಅದ್ರ ಬಗ್ಗೆ ಹೆಚ್ಚಿಗೆ ಇಲ್ಲ ಇಲ್ಲಿ. ಪಂಜಾಬ್ನಿಂದ ಲಂಡನ್ಗೆ ಹೋಗ್ತಾರೆ ಆ್ಯಂಡ್ ದೆನ್ ಅಲ್ಲಿಂದ ವಾಪಸ್ ಬರ್ತಾರೆ. ಈ ಪ್ರೊಸೆಸ್ ಎಷ್ಟು ಡಿಫಿಕಲ್ಟ್, ಅಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ಆಲ್ಮೋಸ್ಟ್ ಒಂದು ಹಾಡಲ್ಲೇ ಮುಗಿಸ್ಬಿಡ್ತಾರೆ. ಬಟ್ ದಟ್ ಶುಡ್ ಹ್ಯಾವ್ ಬಿನ್ ದ ಸೆಂಟರ್ ಪಾಯಿಂಟ್. ಆವಾಗ ಈ ಸಿನಿಮಾದಲ್ಲಿರೋ ಆ್ಯಕ್ಚುಲ್ ಥಾಟ್, ಆ ಸೋಲ್ ಅಂತ ಹೇಳ್ತೀವಲ್ಲ, ಅದು ನಮ್ಮನ್ನು ತಲುಪಿರೋದು. ಬಟ್ ಅದು ಇಲ್ಲ ಆಗಿಲ್ಲ ಅಂತ ಹೇಳ್ತೀನಿ. ಎಮೋಷ್ನಲ್ ಸೀನ್ಸ್ ಇರುತ್ತವೆ, ಒಳ್ಳೆ ಡೈಲಾಗ್ಸ್ ಇರುತ್ತವೆ, ಬಟ್ ಅವು ನಿಮ್ಮನ್ನು ತಲುಪೋದು ತುಂಬ ಕಡಿಮೆ. ಆಲ್ಸೋ ಆ ಎಂಡಿಂಗ್ನ ನೋಡಿದಾಗ ಐ ಫೆಲ್ಟ್ ಇದನ್ನು ಒಂದು ಲವ್ ಸ್ಟೋರಿ ಆಗೇನೆ, ಆ ಪಾತ್ರದ ಜರ್ನಿ ಹಾಗೇನೆ ತೊಗೊಂಡು ಹೋಗ್ಬೋದಿತ್ತು. ಈ ಡಂಕಿ ಅನ್ನೋ ಕಾನ್ಸೆಪ್ಟ್ ಆ್ಯಂಡ್ ಅದರಲ್ಲಿ ತರೋದಕ್ಕೆ ಪ್ರಯತ್ನ ಪಟ್ಟಿರೋ ಆ ಎಮೋಷನ್ಗಿಂತ ಈ ಫೀಲಿಂಗ್ ಏನೇ ಚೆನ್ನಾಗಿತ್ತು ಅಂತ ಅನಿಸಿದುಂಟು. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಎಬವ್ ಅವರೇಜ್ ಸಿನಿಮಾ ಅಂತ ಹೇಳ್ತೀನಿ. ಇಲ್ಲಿನ ಒಂದಷ್ಟು ಭಾಗ, ಸ್ಪೆಷಲಿ ಕೊನೆಯಲ್ಲಿ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಇಲ್ಲಿ ಯಾವ ಎಮೋಷನ್ನ ತರೋದಕ್ಕೆ ನೋಡಿದರೆ ಅದು ಅಷ್ಟು ತಲುಪೋದಿಲ್ಲ. ರಾಜ್ಕುಮಾರ್ ಹಿರಾನಿ ಅವರು ಆ ಹ್ಯೂಮರ್, ಫ್ಯಾಮಿಲಿ ಫ್ರೆಂಡ್ಲಿ ಎಲಿಮೆಂಟ್ ಮೇಲೆ ತುಂಬಾ ಡಿಪೆಂಡ್ ಆಗಿಬಿಟ್ರು ಅಂತ ಅನಿಸ್ತು. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ಇದು ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.